ಮೇಲ್ ಮಾಡಿ, ನೀವು ಅದನ್ನು ಮಾತಾಡಬೇಡಿ. ನೀವು ಕೂಡ ಮಾತಾಡಬೇಡಿ, ನನ್ನ ಹತ್ರ ಮಾತಾಡಬೇಡಿ. ಅದನ್ನು ಅಂದ್ರೆ ಬೈತೀನಿ, ತಪ್ಪು ಕಾಡಿದ್ರೆ ನಾನು ಯಾರನ್ನು ಬೈತೀನಿ. ನೀವು ಹೋರಾಟದಲ್ಲಿ ನಿಜವಾಗಿ ನಾಯಕರಾದ್ರೆ ನಿಮ್ಮ ಟೀಮ್ ಅನ್ನು ನೀವು ಸರಿ ಮಾಡಿ, ಇಲ್ಲಾಂದ್ರೆ ನಿಮ್ಮ ಟೀಮ್ ಅನ್ನು ನೀವು ಸರಿ ಮಾಡಿ. ನಿಮ್ಮ ಹುಡುಗರು ಇದ್ದಾರಲ್ಲ, ನನ್ನ ಹತ್ರ ಲಕ್ಷಾಂತರ ಜನ ಇದ್ದಾರೆ. ನೀವು ಅದನ್ನ ಸರಿ ಮಾಡಿ ಮಾತಾಡ್ಕೊಂಡು ಹೋದ್ರೆ ಯಾರು ಸರಿ ಮಾಡಿ? ನಾನು ಡೀಲ್ ಆಗಿದ್ದೀನಿ ಅಂತ ನೀವು ಹೇಳ್ತೀರಾ? ನಾನು ಡೀಲ್ ಆಗಿದ್ದೀನಿ ನಿಮ್ಗೆ ಯಾರು ಹೇಳಿದ್ದು? ಡೀಲ್ ಮಾಡ್ಕೊಂಡವ್ರ ಹತ್ರ ನೀವು ಯಾರು ಹೇಳಿದಾರೆ ಅವ್ರ ಹತ್ರ ಕೇಳಿ. ಶ್ರೀನಾಥ್ ಶೆಟ್ಟಿ ಯಾರು ನಿಮ್ಗೆ? ನೀವು ಯಾರ ಹತ್ರ ನಿಮ್ಗೆ ಹೇಳಿದ್ದಾರೆ ಅವ್ರ ಹತ್ರ ಕೇಳಿ, ನನ್ನ ಹತ್ರ ಕೇಳಿದ್ರೆ ಅವ್ರು ಮಾತಾಡಲ್ಲ, ನನ್ನಲ್ಲಿ ಮಾತಾಡಲ್ಲ. ನಿಮ್ಮ ಅಣ್ಣ ನನ್ನ ಹತ್ರ ಕೇಳಿದ್ರೆ ನೀವು ಇಷ್ಟ ತನಕ ಮಾಡಿದ್ರೆ ನೀವು ಅಡಿಗೆ ಕೂತ್ಕೊಂಡ್ರೆ ನಾನೆಲ್ಲಿ ಕಾಂಟ್ಯಾಕ್ಟ್ ಮಾಡುದು? ವಸಂತ ಅವರಲ್ಲಿ ಕೇಳಿ, ಎನ್ ಟಿ ವಸಂತ ನನಗೆ ಕೇಳಿ. ನೀವು ಎನ್ ಟಿ ವಸಂತ ಇದ್ದಾನಲ್ಲ ಸುಳ್ಯದವ, ಅವರಿಗೆ ಕೇಳಿ. ನೀವು ಗಡಿಪಾರ ಸುಳ್ಯದಲ್ಲಿದ್ರಿ ಅಂತ ಹೇಳಿ ಅವ್ರು ಹೇಳಿದಾರಂತೆ ನಿಮ್ಗೆ ವಿಷಯ ಏನಂತ ಹೇಳಿ. ಗಿರೀಶ್ ಮಠನ ಆ ಜನ ಬ್ಲಾಕ್ ಮಾಡಿ ಹೋಗಿದೆ. ಜಯಂತ ಬಿಟ್ರೆ ಅದಕ್ಕೆ ತಲೆ ಸರಿ ಇಲ್ಲ, ಎಂತದೋ ಮಾತಾಡ್ತದೆ. ನಿನ್ನೆ ಲಾಯರ್ ಹತ್ರ ಅಮೆರಿಕದಲ್ಲಿ ಇರ್ತೇನೆ, ನಾನು ಎಲ್ಲಿ ಇರ್ತೇನೆ ಅದು ನನಗೆ ನಂಗೆ ಅಗತ್ಯ ಇಲ್ಲ ನಿಮ್ದು, ಗೊತ್ತಾಯ್ತಾ? ನಿಮ್ಮ ಎಲ್ಲ ಹೋರಾಟ ನಾನು ಹೊರಗೆ ಬಂದಿದ್ದೀನಿ ಅಂತ ಪ್ರಸನ್ನಕನಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೀನಿ ನಾನು. ಹೇಳಿದ ಮೇಲೆ ನೀವು ನನಗೆ ಯಾಕೆ ಫೋನ್ ಮಾಡ್ತೀರಿ? ನೀವು ಹೋರಾಟ ಬಿಟ್ಟ ಮೇಲೆ ಯಾರು ನೀವು ಚೂ ಬಿಟ್ಟ ಹುಡುಗರು ಯಾರು? ಯಾರು ಚೂ ಬಿಟ್ಟದ್ದು ಅಂತ ಯಾರು? ನಿಮ್ಮ ಹುಡುಗರಂತೆ ಅವ್ರ ಹರಿನಾಕ್ಷ ಚೂ ಬಿಟ್ಟದ್ದು ಯಾರು ಅಂತ ಹೇಳ್ತೀರಿ? ನೀವೇ ಮಹೇಶ್ ಅಣ್ಣನ ಪರಿಚಯದಿಂದ ನಾನು ನೋಡಿ, ನಾನು ಯಾವುದೇ ನಿಮ್ಮ ಯೂಟ್ಯೂಬ್ಗಳನ್ನು ನೀವೇನು ಮಾತಾಡ್ತೀರಿ, ಎಲ್ಲಿ ಮಾತಾಡ್ತೀರಿ, ನಾವು ಯಾರದನ್ನು ನೋಡ್ಲಿಕ್ಕೆ ಹೋಗುದಿಲ್ಲ. ಇದು ನಿಮ್ಗೆ ಗಮನಕ್ಕೆ ಬಂದಿರಬೇಕು. ಗಿರೀಶ್ ಮಠಣ್ಣ ಕಾಲ್ ನನ್ನ ಬ್ಲಾಕ್ ಮಾಡಿದ್ದಾನೆ. ಜಯಂತ ಮಾತಾಡಿ ಪ್ರಯೋಜನ. ಗಿರೀಶ್ ಮಠಣ್ಣ ಬ್ಲಾಕ್ ಮಾಡಿದ್ದಾರೆ ನನ್ನನ್ನು, ಆಯ್ತಾ? ನೀವಿಲ್ಲದ ಟೈಮಲ್ಲಿ ನಾನು ಅವರಿಗೆ ಫೋನ್ ಹೇಳಿದ್ದು ಸರಿ ಮಾಡಿ ಸರ್. ನೋಡಿ, ಹೋರಾಟಗಾರರು 1000 ಮಂದಿ ಬರ್ತಾರೆ, 1000 ಮಂದಿ ಹೋಗ್ತಾರೆ. ನಾವು ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಉಳ್ಕೊಳ್ಳಿಕ್ಕೆ ಆಗೋದು ಸತ್ಯವಂತರು ಯಾರಿದ್ದಾರೆ ಅವರಿಗೆ ಮಾತ್ರ ಉಳ್ಕೊಳ್ಳಿಕ್ಕೆ ಆಗೋದು. ಹೋರಾಟಕ್ಕೆ ಹೋರಾಡ್ತಿದ್ರೆ ನಾನು ಒಂದು ಮಹಿಳೆ, ನನ್ನನ್ನು ನಿಮ್ಮ ಟೀಮಿಂದ ಅವಮಾನ ಮಾಡಿದ್ರೆ ನಾನು ಪಬ್ಲಿಕ್ ಆಗಿ ನೀವು ಮಹಿಳೆ ಆಗಿ ಈಗ ಇದನ್ನು ಎಲ್ಲ ಇದು ಮಾಡ್ಲಿಕ್ಕೆ ನಾನು ಸತ್ಯದಲ್ಲಿ ಹೇಳ್ತೀನಿ. ಈಗ ಲೈವ್ ಅಲ್ಲಿ ಬಂದು ಹೇಳ್ತೀನಿ ನಾನು. ಎಲ್ಲರನ್ನು ಇದರಲ್ಲಿ ಹಾಕಿ ಹೋರಾಟಗಾರರಿಗೆ ಎಲ್ಲರಿಗೆ ಬೈದುಕೊಂಡು ಮಟ್ಟಣ್ಣನಿಗೆ ಬೇರೆ, ಜಯಂತಿಗೆ ಬೇರೆ, ಅವರಿಗೆ ಬೇರೆ ಮಾತಾಡಿದವರಿಗೆ ಯಾರು ಸುಮ್ಮನೆ ಕೂತ್ಕೊಳ್ಳುವುದಿಲ್ಲ. ಗೊತ್ತಾಯ್ತಾ? ಯಾರು ಸುಮ್ಮನೆ ಕೂತ್ಕೊಳ್ಳುವುದಿಲ್ಲ. ನಿಮ್ಮ ಹೋರಾಟ ಸತ್ಯ ಆಗಿದ್ರೆ 14 ವರ್ಷದಲ್ಲಿ ನ್ಯಾಯ ಸಿಗ್ಬೇಕಿತ್ತು. ಅಲ್ಲಿ ಅನ್ಯಾಯ ಆಗಿದೆ, ದುಡ್ಡು ಬಿದ್ದಿದೆ. ನಂಗೆ ನನ್ನ ಪ್ರಕಾರ ನನ್ನ ಮನಸ್ಸು ಹೇಳ್ತಾ ಇದೆ. ಇಲ್ಲಿ ತುಂಬಾ ಗೋಲ್ಮಾಲ್ ಆಗಿದೆ, ಹೋರಾಟದಲ್ಲಿ ಗೋಲ್ಮಾಲ್ ಆಗಿದೆ. ಇಲ್ಲಾಂದ್ರೆ ಯಾಕೆ ನ್ಯಾಯ ಸಿಗ್ತಿಲ್ಲ ನಿಮ್ಗೆ? ಯಾಕೆ ನಿಮ್ಮ ಗಡಿಪಾರು ಮಾಡ್ತಾರೆ? ನೀವು ನ್ಯಾಯ ತೆಗೆದುಕೊಡಿಯಲ್ಲ, ನೀವು ಹೆಣ್ಮಗಳಲ್ಲ, ನ್ಯಾಯ ತೆಗೆದುಕೊಡಿ. ನಿಮ್ಮನ್ನು ಯಾರು ಬೇಡ ಅಂತ ಹೇಳಿ? ಆ ಸೌಜನ್ಯನಿಗೆ ನ್ಯಾಯ ಯಾರು ಬೇಡ ಅಂತ ಹೇಳಿದಾರೆ ಅಂತ ನಾನೇ ಕೇಳುದು. ನಿಮ್ಮನ್ನು ಯಾರು ಹೋರಾಟ ಮಾಡಬೇಡಿ ಅಂತ ಹೇಳಿದ್ದಾರೆ? ಹೋರಾಟವನ್ನ ದುಡ್ಡು ಮಾಡ್ಲಿಕ್ಕೆ ಉಪಯೋಗಿಸಿದ ನೀವು ಒಂದು ಹೆಣ್ಣನ್ನ, ಅದು ನೀವು ಅನುಭವಿಸ್ತೀರಿ ಖಂಡಿತ. ನಾವು ಅನುಭವಿಸ್ತೇವೆ ಬಿಡಿ. ನೀವೀಗ ಹೇಗೆ ಅನುಭವಿಸ್ತೀರಿ? ನಂಗೇನು ಪ್ರಾಬ್ಲಮ್ ಇಲ್ಲ. 14 ವರ್ಷ ನಿಮ್ಗೆ ಪ್ರಾಬ್ಲಮ್. ನಿಮ್ಮನ್ನ ಯಾರಾದ್ರೂ ಹೋರಾಟಕ್ಕೆ ಕರೆದಿದ್ದೇವ? ನೀವು ಆಗಿ ಬಂದದ್ದು ನಮ್ಮ ದೇವಸ್ಥಾನ, ಬ್ರಾಹ್ಮಣರ ದೇವಸ್ಥಾನ. ನೀವಾಗಿ ಕರೆದಿದ್ದು ನೀವು ನೋಡಿ, ನೀವು ನಮ್ಮ ದೇವಸ್ಥಾನ, ಬ್ರಾಹ್ಮಣರ ದೇವಸ್ಥಾನ, ನನ್ನ ಕುಟುಂಬದ ದೇವಸ್ಥಾನ, ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಒಳಗೆ ಹಾಕಿದ್ರೆ ನೀವು ಹೇಳ್ಕೊಂಡು ಹೋರಾಟಕ್ಕೆ ಬಂದದ್ದು. ನಮ್ಗೆ ಗೊತ್ತಿಲ್ಲ ಅದು ಯಾರ್ದು ದೇವಸ್ಥಾನ, ನಮ್ಗೆ ಗೊತ್ತಿಲ್ಲ. ನೀವು ಹೇಳಿದ ಮೇಲೆ ಗೊತ್ತಾಗಿದ್ದು ಬ್ರಾಹ್ಮಣರ ದೇವಸ್ಥಾನ ಅದು ಜೈನರ ಒಳಗೆ ಹಾಕೊಂಡಿದ್ದಾರಂತೆ. ನೀವೇ ಹೇಳಿದ್ದಲ್ಲ ಫಸ್ಟಿಗೆ.